ಗೌಡ್ರೆ ರಾತ್ರಿ RCB ಹೊಡೆದ್ರು ಹೇಳ್ರಿ ಗೌಡ್ರೆ 146 LSG ಆಲ್ ಔಟ್ ಬೌಲಿಂಗ್ ಐತೆ ಗೌಡ್ರೆ ನಮ್ಮ RCBದು. ನೀನು 15 ಓವರ್ ಒಂದು ಬಾಲ್ಗೆ ಹೊಡೆದಾಕಿಬಿಟ್ರು 149ನ. ಗೆದ್ರು ಗೌಡ್ರಿ RCB ರಾತ್ರಿ ಗೆದ್ರು. ಈ ಸಲಿನೂ ಕಪ್ಪು ನಮ್ದೆ, ಡೋಂಟ್ ವರಿ ಅಷ್ಟೇ ನೋಡ್ರಿ. ಅಲ್ವಲ್ಲ ಸೀನಾ, ವಿರಾಟ್ ಕೊಹ್ಲಿ ಆಡಿನಲ್ಲ ರಾತ್ರಿ? ಬಂದಿಲ್ಲ ಗೌಡ್ರಿ, ವಿರಾಟ್ ಕೊಹ್ಲಿನೇ ಫಸ್ಟ್ ಆಡಿದ್ದು. 49ಕ್ಕೆ ಔಟ್ ಆಗಿಬಿಟ್ರು. ಏನ್ ಮಾಡ್ದ, ಇದ್ದಿದ್ರು ಬಾರಿಸ್ಬಿಡ್ರಿ ಇನ್ನೊಂದೆರಡ. 49ಕ್ಕೆ ಔಟ್ ಆದ್ರು RCB ಈ ಸಲ ಏನೋ ಒಂಥರ ಐತ್ ಬಿಡ್ರಿ ಗೌಡ್ರೆ. ಹೊಡೆದಾಕದೆ ಹೊಡೆಯಿಬ್ಬಡಿ ಆಟ. 200-250 ಅವ್ರಿಗೆ ಲೆಕ್ಕವೇ ಇಲ್ದಂಗೆ ಆಗಿಬಿಟ್ಟೇವಿ ಇವಾಗ ನಮ್ಮ RCBಯವ್ರಿಗೆ. ಈ ಸಲ ಕಪ್ಪು ನಮ್ದೇ ಗೌಡ್ರಿ. ಅಲ್ವಲ್ಲ ಸೀನಾ, ಆ ಕ್ರಿಕೆಟ್ ಪಕೆಟ್ ನೋಡ್ತಲ್ಲ, ಅವ್ರು ರುಂಬಕ್ಕಿಕ್ತಾರೆ ತಿಂಬಕ್ಕಿಕ್ತಾರೆ ಅಂದ್ಲ. ಅವ್ರು ಆಡ್ತಾರೆ, ಅವ್ರು ಗೆದ್ಕೊಂತಾರೆ, ಅವ್ರು ದುಡ್ಡು ಮಾಡ್ಕೊಂತಾರೆ. ನಿನಗೇನಲ್ಲ ಸಿಗ್ತೈತೆ? ನೀನ್ ನೋಡೋದಲ್ದೆಲ್ಲ ಹುಡುಗರ್ನೆಲ್ಲ ಹಸ್ಗಿಡಿಸ್ತೇಕಣ ನೀನು. ಯಾತೋ IPL ಅಂತ IPL ಏನೋ ರುಂಬಕ್ಕಿಕ್ತಾರೆ ತಿಂಬಕ್ಕಿಕ್ತಾರೆ ಎಂಬುದನ್ನ ನೋಡಕ್ ಹೋಗ್ತಾನೆ. ಯಾಕೆಲ್ಲ ನೋಡ್ಬೇಕದನ್ನ? ಬೋರಪ್ಪನವ್ರೇನು ಜೋರಾಗಿ ಮಾತಾಡ್ತಾ ಇದ್ದೀರಾ? ಅಜೋ, ಕ್ರಿಕೆಟು ಬರೀ ಅದು ಆಟ ಅಲ್ಲ ಕಣೈಜ. ನಮ್ಮಂತ ಅದೆಷ್ಟೋ ಹುಡುಗರಿಗೆ ಎಮೋಷನಲ್ ಕನೆಕ್ಷನ್. ಯುನೋ, ನಿನ್ಗವೆಲ್ಲ ಎಲ್ಲಿ ಗೊತ್ತಾಕವೇಳು? ಹಳ್ಳಿ ಮಕ ಹುಳಿ ಸಾರು ಹೋಗತ್ತ. ನಿನಗೆ ಅರ್ಥ ಆಗಂಗೆ ಹೇಳ್ತೀನಿ ಕೇಳಜ. ಅಜೋ, ನೀನು ಒಂದಿನಕ್ಕೆ 2 ಕಟ್ಟಿ ಬೀಡಿ ಯಾಕೆ ಸೇತ್ಯ? 1.25 ಕ್ವಾಟ್ರ್ ಎಣ್ಣೆ ಯಾಕೆ ಕುಡಿತ್ಯ? ಅರ್ಧ ಕಟ್ಟಿ ಎಲೆ, 1/4 kg ಅಡಿಕೆ, 1-2 ಹಸ್ಲು ಹೊಗೆ ಸೊಪ್ಪು ಯಾಕೆ ತಿಂಚ? ಹೇಳೇನು? ನೀನು ಖುಷಿ ಸಿಗ್ತೈತಿ ತಾನೇ ಅದ್ರಾಗಿ, ನೀನು ಅದನ್ನ ಚಟ ಮಾಡ್ಕೊಂಡೀಜ. ಆದರೆ ನಮ್ಮ ಹುಡುಗರು ಏನು ಮಾಡ್ತವೆ ಅಂದ್ರೆ ಎದ್ದಾಗಿಂದು ಬೈಗಾಗ ತಕ ದುಡಿತವೆ. 7:15 ಬಂದು TV ಮುಂದೆ ಕೂಗಂತವೆ. ಆ ಕ್ರಿಕೆಟ್ ನೋಡ್ತಿದ್ರೆ ಏನೋ ಒಂಥರ ಖುಷಿ ಕಣಜ್ಜ. ನಿಂಗೆ ಅವೆಲ್ಲ ಗೊತ್ತಾಗಲ್ಲ, ನೀನ್ ಹೋಗದ್ ಸುಮ್ಮನೆ. ಯಾತೋ ಕಳ್ಳ, ನೀನ್ ಏನ್ ಮಾತಾಡ್ತೀಯೋ ಏನ್ ಬಿಡ್ತೀಯೋ ಒಂದು ಅರ್ಥವಾಗಲ್ಲ. ಯಾತೋ ಎಮೋಷನಲ್ ಕನೆಕ್ಷನ್ ಅಂತಿ. ಯಾವ ಕನೆಕ್ಷನ್ ಏನೋ ಮಾಡ್ಕೊಡ್ರಪ್ಪ. ಸುಮ್ಮನೆ ಕುಕ್ಕಳಜ್ಜ ಕಣ್ಣೆ ಅವ್ರತ್ತ, ನಿಂಗೆ ಅವೆಲ್ಲ ಗೊತ್ತಾಗಲ್ಲ. ನೀನೇನ ಕ್ರಿಕೆಟ್ ಆಡಿದ್ದೆ? ನಿನ್ಗೆ ಅವೆಲ್ಲ ಬರಲ್ಲ ನಿನಗೆ. ಕ್ರಿಕೆಟ್ ಅಂದ್ರೆ ಅದು ಒಂದು ಇದು ಕಣಜ. ಈಗಿನ ಹುಡುಗರಿಗೆ ಪ್ರೀತಿ ವಿಶ್ವಾಸ. ನೀನೇನು ಹೇಳಕ್ ಹೋಗ್ಬೇಡ. ನನಗೆ ಕ್ರಿಕೆಟ್ ಬಗ್ಗೆ ನಾನು ಮಾತಾಡ್ಬಿಟ್ರೆ ಬುಗ ಉರಿದೋಕೈತಿ. ಸುಮ್ಮನೆ ಹೋಗಬೇಕು ಅಷ್ಟೇನ. ಲೇ ಬೋರಜ, ಬಿಡ್ಲ ಅವ್ರ ಹುಡುಗರು ಏನಾರ ಮಾಡ್ಕೊಂತವ್. ನಿನ್ಗೆ ಯಾಕಲ್ಲ ಅವೆಲ್ಲ? ಅಯ್ಯ, ನೀನು ಅವಾಗ ಆಡ್ತಿದ್ದಲ್ಲ, ಕಬಡ್ಡಿ ಆಡ್ತಿದ್ದೆ, ಉಪ್ಪು ಕಡ್ಡಿ ಆಡ್ತಿದ್ದೆ, ಸಿನ್ನಿ ದಂಡ ಆಡ್ತಿದ್ದೆ. ಹಂಗೆ ಕಂಡ್ಲ ಈಗ ಹುಡುಗರು ಕ್ರಿಕೆಟ್ ಆಡ್ತವೆ. ಅವಾಗಿನ ನಾಟಕ ಇವಾಗಿನ ನಾಟಕ ಬಿಟ್ಟೋಕೈತ್ ಬಿಡಲ್ಲ. ಅಯ್ಯ, ಅವಾಗ ನಂಗೆ ಇವಾಗನಾರು ಇರಕ್ಕೆ ಹಾಕೈತೆ. ಕಾಲು ಬಂದಂಗೆ ಬದ್ಲಾಕ್ಯಂಡು ಹೋಗ್ಬೇಕಣ. ಇಲ್ಲೇ ನೀನು ಮೊದ್ಲು ಅಂಗಿ ಕೆಮ್ಮದ್ ಕಲ್ತ್ಕೊಳ್ಳ. ಕಾಲು ಬದ್ಲಾದ್ರು ನೀನು ಅಂಗಿ ಕೆಮ್ಮಲ್ವಲ್ಲೋ ನಿನ್ನ. ಎಲ್ಲ ಸುಮ್ಕಿರಿ ಗೌಡ್ರಿ ಅತ್ತ. ನನ್ನ ಅಂಗಿ ಹಾಕಿ ಕೆಮ್ಮಲಂಬ ನಿಮಗೆ ಗೊತ್ತೈತಿ. ತಿರ್ಗಿ ಆಗಲ್ಲ ಅದನ್ನೇ ಕೇಳಿದೆ. ಸುಮ್ಕಿರಿ, ಅದು ಆಗಲ್ಲಕ್ಕೆ. ನನಗೆ ಈ ಬ್ಯಾಸ್ಗೆ ಕೆಮ್ಮಕ್ಕೆ ಆಗಲ್ಲ ಗೌಡ್ರಿ. ಮೈಯೆಲ್ಲ ಒಂಥರ ಬುಗ ಉರ್ದಂಗೆ ಹಾಕವೆ. ಮೈಯಾಗೆ ಜಾತ ಗಜ್ಜಿ ಆಗಿಬಿಟ್ಟಿತ್ತು ನನ್ನ ಹುಡುಗನಾಗ. ಅವಾಗ ಬಿಟ್ಟಿದ್ದು ಒಂಥರ ಸುಂಕು. ಎಲ್ಗನ ನಮ್ಮ ಮದುವೆಗೆ ಹೋದಾಗಲು ಎತ್ತನ ಬೇರೆ ಊರಿಗೆ ಹೋದಾಗಲು ಅಂಗಿ ಇಕ್ಕೊಂಬಿಟ್ರೆ ಯಾವಾಗ ಬಿಸಾಕ್ತೀನಿ ಅಮ್ಮಂಗೆ ಆಗ್ಬಿಡ್ತೈತಿ. ತಡ್ಕೊಂಬಕ್ಕಾಗಲ್ಲ ಗೌಡ್ರಿ. ಎಂಥ ಸೊಳಿ ಆದ್ರೂ ನಾನು ಅಂಗಿ ಪಂಗಿ ಇಕ್ಕೊಂಬಕ್ಕೆ ಹೋಗಲ್ಲ. ನಿಮ್ಗೆ ಅದು ಅರ್ಥವಾಗಲ್ಲ. ಆಗಾಗಲ್ಲ ಕೇಳ್ತೀರ ಯಾಕೆ ಬರೇ ಮೈಯಾಗ ಇರ್ಚ ಅಂತಾನ. ಬರಯ್ಯ, ಒಂದು ಕೆಲಸ ಮಾಡ್ತೀನಿ. ತುಮಕೂರಾಗ ಒಬ್ರು ಡಾಕ್ಟ್ರು ನನಗೆ ಗೊತ್ತೈತೆ, ಶರ್ಮು ಡಾಕ್ಟ್ರು. ಅಲ್ಲಿ ಕರ್ಕೊಂಡು ಹೋಗ್ತೀನಿ ಒಂದ್ಸಲಿನ. ಚೆಕ್ ಮಾಡಿ ಇಸ್ಕಂಚೆ. ಹಿಂಗಾದ್ರೆ ಹಿಂಗೆ ಮೈಯೆಲ್ಲ ಬುಗ ಉರಿತೈತೆ. ಅಂಗಿ ಕೆಮ್ಮಕ್ಕಾಗಲ್ಲ, ಪಂಚೆ ಉಟ್ಕೊಂಬಕ್ಕಾಗಲ್ಲ ಅಂತ ಹೇಳ್ಬಿಡು ಅಲ್ಲೋಗಿ. ಏನಾಜ ಹೋಗಿ ಬರೋಣ ಒಂದಿನ. ಎಲ್ಲ ತೋರಿಸಿದೀನಿ ಕಳ್ಳ. ನಾನು ತೋರಿಸಿ ಕಡೆ ಬಿದ್ದಿದ್ದೀನಿ. ಏನು ಮಾಡಿರೋದು ಸರಿಯಾಗಲ್ಲ.
ಎಲ್ಲ ಬಿಡ್ಲಾ ತಂಗಿ ಕೆಮ್ಲಿಲ್ಲ ಅಂದ್ರೆ ಏನಾಕೈತಲ್ಲ, ನನಗೇನು ಹುಡುಗನೆಲ್ಲ, ನಾನು ವಯಸ್ಸಾಯತಲ್ಲ ನನಗೆ, ನನ್ನ ಮೈ ಯಾರು ನೋಡಿರೇನು ಯಾರು ಬಿಟ್ರೇನು, ಓಲಿ ಬಿಡ್ಲಾ. ಬೆಲ್ಲಿಲ್ಲ, ಬ್ರೇಕ್ ಇಲ್ಲ, ಮೇಲ್ ಬಿಟ್ರೆ ಕೇಳ್ತಿಲ್ಲ. ಅಜೋ ಬೋರಜ್ಜ, ಬಾರಜ್ಜ ಈ ಕಡೆಕ್ ಬಾರಜ್ಜೋ, ನಮ್ದೊಂದು ಗಾಡಿ ಬಂತು. ಅಬ್ಬಬ್ಬಬ್ಬಬ್ಬಬ್ಬ ಏನ್ ಸ್ಪೀಡಾಗಿ ಬರ್ತೈತಿ, ಬಾರಜ್ಜ ಗುದ್ಗಿದ್ದನ್ ಬಂದು. ಹೇಯ್ ಹೇಯ್ ನಿಂತ್ಕೊಳ್ಳ. ಅಯ್ಯ ನೀನ್ನ ಬಡ 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 ಓಡ್ ಬತ್ತಾನೇನೋ ಆಗೈತೆ ಎಂಬುದ್ರಂಗೆ, ಯಾಕಲ್ಲ ಹಂಗ ಓಡ್ತಿದ್ಯಾ? ನಿಂತ ಮಧ್ಯೆ ಓಡ್ತಲ್ಲ, ನಿಂತ್ಕೊಳ್ಳ ಸಾಕಿನ. ಹೇಯ್ ಈ ಗಾಡಿಗೆ ಬ್ರೇಕ್ ಇಲ್ಲ ಕಣಜೋ, ಅಲ್ಲಿಂದ ಬ್ರೇಕ್ ತುಳಿತಾನೆ ಇದ್ದೀನಿ, ಗಾಡಿ ನಿಂತ್ಕೊಂತಾನೆ ಇಲ್ಲ. ಏನಪ್ಪ ಮಾಡೋದು? ಜಾಗ ಬಿಡಜೋ, ಎಲ್ಲನ ಪಾರ್ಕ್ ಮಾಡೋಣ ಅಂದ್ರೆ ಗಾಡಿ ನಿಂತ್ಕೊಂತಿಲ್ವಲ್ಲಪ್ಪ. ಏ ಬೋರಜ್ಜ, ಒಡಗಜ್ಜ ಒಡಗಜ್ಜ, ಒಂದ್ ಇಟ್ಟಿಗೆನೋ ಸೈಜ್ಗಲ್ಲೋ ತಗೊಂಬ, ಚಕ್ರದಡೆ ಕಿಕ್ಕು ತಗ್ಗು ನೋಡು, ಒಡಕೈತ್ ಗಾಡಿ. ಒಡಗಜ್ಜ ಹೇ ನಿಂತ್ಕೊಳ್ಳ ಸಾಕಿನ. ಯಾಕಲ್ಲ ಯಾಕೋ ಕುಯ್ಯಂತ್ಯ? ವರಜ, ನಾನು ಗಾಡಿಗೆ ಬ್ರೇಕ್ ಲೈನರ್ ಸವದ್ ಬಿಟ್ಟೇವಿ, ಗಾಡಿ ನಿಲ್ಲಿಸ್ಬೇಕಾರೆ ನಿಂತ್ಕೊಂತೈತಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಲೇ ಸೀನಪ್ಪ, ಹುಟ್ಸೋದು ಹುಟ್ಟಿಸ್ಬಿಟ್ಟಿದ್ಯಾ, ಸರಿಯಾದ ನನ್ನ ಮಗನ್ನೇ ಹುಟ್ಟಿಸ್ಬಿಟ್ಟಿದ್ಯಾ ಕಣ್ಲೆ, ನಿನಗ್ ತಕ್ಕನಾದನೆ ಹುಟ್ಟಬಿಟ್ಟವನೆ. ಅಲ್ಲ ಓಡ್ ಬಂದು ಕಾಲ ಓಡ್ಕೊಂಡ್ ಬಂದೇವನೆ, ಇಲ್ಲಿ ನನ್ನ ಗಾಡಿಗೆ ಬ್ರೇಕ್ ಲೈನರ್ ಸಾವುದೇವೆ ಅಂತಾನಲ್ಲ, ಇವನು ಅಂತ ನನ್ನ ಮಗಿರ್ಬೇಕಲ್ಲ. ಲೇ ಸೀನಾ, ನೀನೇ ಇವನೊಂದು ಈಟ್ ದೊಡ್ಡನಾದ್ಮೇಲೆ ನಿನ್ನು ನಿಮ್ಮ ಅಪ್ಪ ಇನ್ನು ನಿಮ್ಮ ಅಮ್ಮ ಇನ್ನು ಹೇಳ್ತೀನಿ ಅಲ್ಲ, ಹಳ್ಳಿಗೊಳ್ಳೆ ಮಾರ್ಬಿಡ್ತಾನೆ ಕಳ್ಳೆ ಯಾರ್ಗನ. ಲೇ ಬೋರಜ್ಜ, ಅಯ್ಯ ನಿನ್ನ ಇನ್ನೇನೋ ಬೇವಿನ ಗಿಡ ಹಾಕಿರಿ ಮಾವಿನ ಗಿಡ ಹುಟ್ಟೈತೆ ಅನ್ಲ, ಬೇವಿನ ಗಿಡನ ಕಣ್ಲ ಹುಟ್ಟೋದು. ಸೀನಪ್ಪನ ಮಗ ಅಂದ್ರೆ ಹಂಗೆ ಇರ್ಬೇಕು, ಸುಮ್ಕಿಲ್ಲ, ನಿನಗೆ ಗೊತ್ತಾಗಲ್ಲ. ಮೈ ಡಿಯರ್ ಸನ್ ಮಂಜು, ವೈ ಯು ಕೇಮ್ ಹಿಯರ್ ಫಾಸ್ಟ್ಲಿ ಅಂಡ್ ರನ್ನಿಂಗ್ಲಿ? ವಾಟ್ಸ್ ಹ್ಯಾಪನಿಂಗ್ ಇನ್ ಅವರ್ ಹೌಸ್? ಈಸ್ ದೇರ್ ಎನಿ ಪ್ರಾಬ್ಲಮ್? ವಾಟ್ ಈಸ್ ಗೋಯಿಂಗ್ ಆನ್ ಅವರ್ ಹೋಮ್? ಮಂಜು, tell me my dear son Manjunath Srinivas, come on, tell me. ಯಪ್ಪ, ಅದೇ ಅತ್ತೆ has come from ತುಮಕೂರು, so grandpa and grandma send me to get you. Let's go soon, appa. Please, come fast. Oh, very nice English, Mr. Manju. It's good. Carry on. Let's go, man. ಅತ್ತೆ ಅಂದ್ರೆ ಯಾರಲ್ಲ, ಯಾವತ್ತೇನೋ? ಯಪ್ಪ, ಅದೇ ಹೋದ್ಸರಿ ಹೋಗಿದ್ವಲ್ಲ ತುಮಕೂರ್ಗೆ, ಪ್ರಕಾಶ್ ಮಾಮ ಇಲ್ವೇ, ಅದೇ ಅಮ್ಮಯ್ಯ ಐತಲ್ಲ, ಅಮ್ಮಯ್ಯರ ದೊಡ್ಡಪ್ಪನ ಮಗ ಪ್ರಕಾಶ್ ಮಾಮ ಇಲ್ವೇ, ಆ ಪ್ರಕಾಶ್ ಮಾಮ ಹೆಂಡತಿ ಆಶಾತ್ತೆ ಬಂದೈತೆ. ಯಾರು ನೀವು ಆಶತ್ತೇನೋ? ಯಾಕೆ ಬಂದಪ್ಪ ಅಯ್ಯಮ್ಮ ಇವಾಗ ಇದ್ಕಿದಂಗೆನ? ನಡಿಯಪ್ಪ ನೋಡೋಣ ಅದೇನಾಗಿಬಿಟ್ಟೈತಿ. ಗೌಡ್ರೆ, ನಾನು ಮಂತ್ರಕ್ಕೆ ಹೋಗಿ ಬರ್ತೀನಿ, ಯಾರೋ ನೆಂಟರು ಬಂದೇವ್ರಂತೆ, ಅದು ಯಾಕೆ ಅಂತವೋ ವಿಚಾರಿಸ್ಕೊಂಬರ್ತೀನಿ. ನೀವಿಲ್ಲೇ ಕುಕೊಂಡಿರಿ, ಎಲ್ಗೂ ಹೋಗ್ಬೇಡ್ರಿ. ಆಮೇಲೆ ನೀವು ಇಲ್ಲಿಂದ ಹೋಗ್ಬಿಟ್ರೆ ನಾನೇನು ಮಾಡ, ನನಗೂ ಬೇಜಾರಾಕೈತೆ. ಏ ಬೋರಜ್ಜ, ನೀನು ಗೌಡ್ರು ಇಲ್ಲೇ ಕೂಕಳ್ರಿ, ಅವ್ನು ನಂದಿಸ್ ಹೇಳ್ರಿ, ಮಜ್ಜಿಗೆ ಮಾಡ್ಕೊಂಬಂದು ಕೊಡ್ತಾನೆ. ಕಾಫಿ ಟೀ ಕುಡಿಯಕ್ಕೆ ಹೋಗ್ಬೇಡ್ರಿ, ಬಲ್ ಬಿಸ್ಲು. ಮಜ್ಜಿಗೆ ಕುಡ್ಕೊಂಡು ಇಲ್ಲೇ ಕೂಕಳ್ರಿ, 2 ನಿಮಿಷ ಹಂಗೋಗಿ ಹಿಂಗೆ ಬಂದು ಬಿಡ್ತೀನಿ. ನಾನು ಜಾಸ್ತಿ ಹೊತ್ತು ಮಂತಾಗಿರಲ್ಲ, ಯಾಕೆ ಹೇಳ್ರಿ, ಮನೆ ಅಂದ್ರೆ ನನಗೆ ಅಲರ್ಜಿ. ಅದಕ್ಕೆ ನಂಗೆ ಹೋಗಿ ಹಿಂಗೆ ಬರ್ತೀನಿ, ಕುಕೊಂಡಿರಿ. ಲೇ ಸೀನಾ, ಹೋಗಿ ಬರ್ಲ ಅವ್ರು ಯಾರೋ ನೆಂಟರು ಬಂದೇವ್ರಂತೆ, ಹೋಗಿ ಮಾತಾಡ್ಸ್ಕೊಂಬ ಹೋಗಲ್ಲ, ಬೈಕಂಬ್ತಾರೆ ಪಾಪ. ಅವ್ರು ತುಮಕೂರಿಂದ ಬಂದೇವ್ರೆ, ನೋಡಪ್ಪ ಇವನು ಅಲ್ಲಿಂದ ನಾವು ಬಂದಿದ್ದೀವಿ ನೋಡ್ಕೊಂಡು ಹೋಗೋಣ ಅಂತಾನೆ. ಈ ಅಪ್ಪ ಬರಲಿಲ್ಲ ಅಂತ ಬೈಕಂಬ್ತಾರೆ, ಹೋಗಿ ಮಾತಾಡಿಸ್ಕೊಂಬ ಹೋಗಲ್ಲ. ಏ ಶೂರ್ ಗೌಡ್ರೆ, ಐ ವಿಲ್ ಗೋ. ನನ್ನ ಮಗ ಬಂದು ಕರೀತಿದ್ದಾನೆ ಅಂದರೆ ಐ ವಿಲ್ ಗೋ ಟು ಹೋಮ್. ತಡಿಲ ಅರ್ಜೆಂಟ್ ಮಾಡಬೇಡ, ಹೋಗೋಣ. ನನ್ನ ಮಗನೇ, ನೀನು ಹುಟ್ಟಬೇಕಾದ್ರೆ ಡಾಕ್ಟ್ರು
ಇವನು ಒಂದಿಟ್ಟು ಮುಂಚೆಲಿ ಬಂದ್ಬಿಟ್ಟವನೆ, ಮುಂದೊಂದು ಇವನು ಪುಡಾರಿ ಆಗ್ತಾನೆ, ಅವನು ಕ್ರಿಯೇಟಿವ್ ಮ್ಯಾನ್ ಅಂತ ಹೇಳಿದರು. ನೀನು ಅವ್ರು ಹೇಳೋದಕ್ಕಿನ್ನೂ ಒಂದು ಕೈ ಮೇಲೆ ಇಜ್ಜ ಕಳ್ಳ ನೀನು ಮಂಜ. ಆದರೂ ನೀನು ಮುಂದೇನೋ ಒಂದು ಆಗ್ತೀಯ ಕಾಣಲಿ. ಯಾಕಂದ್ರೆ ನಿನ್ನ ಮುಖದಲ್ಲಿ ಅಂತ ಭಾವನೆಗಳು ಇದ್ದಾವೆ. ನಡಿಯಪ್ಪ, ನಿಮ್ಮ ಅತ್ತೆ ಮಾತಾಡ್ಸೋಣ ಹೋಗಿ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಲೇ ಸೀನಾ, ನಿನ್ನ ಮಗ ಹಾಡನ್ನು ಚೆನ್ನಾಗಿ ಕೇಳ್ತಾನೆ ಕಣಲ್ಲ. ನನ್ನ ಮಗ ಒಂಥರ ಸಕಲ ಕಲ ಒಲ್ಲಬಾಯಿ ಬಿಟ್ಟವನಿ. ಏಯ್ ಹಾಡಳಿ ಸಾಕು, ನಡೆಯಲ್ಲ ಮನ್ಸಕ್ಕೆ ಉಬ್ಬಿಸ್ಬಿಟ್ರು ನೀನು ಮ್ಯಾಕ್ ಹೋಗ್ತಾನ ನನ್ನ ಮಗ. ನೀನು ನಡೆಯೋ. ಇಲ್ಲ ಈ ಹುಡುಗ ಅವ್ರ ಅಪ್ಪನ ಕರ್ಕೊಂಬರ್ತೀನಿ ಅಂತ ಹೋದನು, ಎತ್ತೋದ್ನಾತು. ಇವನೇನು ಸೀಪ ಚಾಕ್ಲೇಟು ಬಾಯಿ ಬಣ್ಣ ತಂದು ನಿಂತ್ಕೊಂಡ ಏನು ಅಲ್ಲೇನ ಇವ್ರ ಅಪ್ಪ ಬೋಟಿ ನಿಪ್ಪಟ್ಟು ಶಕ್ಲಿ ಕೊಡಿಸಿರ್ತಾನೆ, ತಿಂದ್ಕೊಂಡು ನಿಂತ್ಕೊಂತ ಏನೋ ಅಪ್ಪ ಇದು ಅಡ್ನಾಡಿದ ಮಗೊಂದು. ಬಂದೇವ ನಾವು ಬಂದೇವ, ನಾವು ಬಂದೇವ ಅಜ್ಜಿ ತಾತ ನೋಡಲಿಕ್ಕ, ನಾವು ಬಂದೇವ ಅತ್ತೆ ಅಮ್ಮ ನೋಡಲಿಕ್ಕ, ಆಗಿ ಅಗಿ ಯಗಾಗಿ ಅಗಿ ಯಗಿ ಯಗಿ ಯಗಾಗಿ ಅಗಿಯ. ಸುಶೀಲಾ, ಯಾರು ಮಂಜುನ ಹಾಡು ಹೇಳ್ತಿರೋದು? ವಾವ್, ಚೆನ್ನಾಗಿ ಹೇಳ್ತಾನೆ ಕಣೆ ಹಾಡು. ಹೊತ್ತಿಗೆ ನಮ್ಮ ಪಾಪ ಹಾಡು ಹೇಳೋದ್ರಾಗೆಲ್ಲ ಎಲ್ಲಾದ್ರಾಗೂ ಬೋಲ್ ಚೆನ್ನಾಗಿ ಇದ್ದಾನೆ. ಓದೋದು ಚೆನ್ನಾಗಿ ಓದ್ತಾನಂತ ಮೇಷ್ಟ್ರು ಹೇಳ್ತಾರಲ್ಲ. ಸುಶೀಲಮ್ಮರೇ ನಿನ್ನ ಮಗ ತುಂಬ ಚೆನ್ನಾಗಿ ಓದ್ತಾನೆ ಕಣ್ರಿ ಅಂತಾನ. ಯಾವಾಗ ನಮ್ಮ ಮೀಟಿಂಗ್ ಕರೀತಾರೆ ನಮ್ಮನ್ನು ಪೋಷಕರ ದಿನಾಚರಣೆ ಅಂತಾನೆ, ಅವಾಗೆಲ್ಲ ಹೋಗ್ತೀವಿ ನಾವು. ಅವಾಗ ನಾನು ಅದಾತ SDMC ಸದಸ್ಯರು ಮಾಡ್ಯವ್ರು ನನ್ನೂ ಹೋಗ್ತೀನಲ್ಲ, ಅವಾಗ ಹೇಳ್ತಾರ ಅಂತಾನ, ನಿಮ್ಮ ಹುಡುಗ ಚೆನ್ನಾಗಿ ಓದ್ತಾನೆ ಅಂತಾನೆ. ಹೌದೇನೆ ಸುಶೀಲಾ? ಒಳ್ಳೆ ಮಗುನ ಎತ್ತಿದ್ಯಾ ಬಿಡಮ್ಮ. ಇನ್ನೇನು ಬೇಕು ನಮ್ಗಲ್ವಾ? ಮಕ್ಕಳು ಚೆನ್ನಾಗಿ ಒಳ್ಳೆ ವಿದ್ಯಾ ಬುದ್ಧಿ ಕಲ್ತ್ಕೊಂಡು ಅವ್ರೊಂದು ಕಾಲ ಮೇಲೆ ನಿಂತ್ಕೊಂಡು ಅವ್ರ ಒಂದು ಸ್ಥಾನಕ್ಕೆ ಹೋಗ್ಬಿಟ್ರೆ ಅಷ್ಟೇ ಅಲ್ವೇನೆ ಖುಷಿ. ನೀನ್ನ ಸಗಣಿ ಮೇಲೆ ಕಲ್ಲು ಹಾಕೋದು, ಆ ಕೋಳಿ ಕಂಡ್ರು ಓಡಿಸ್ಕೊಂಡು ಹೋಗೋದು, ನಾಯ್ತಿ ಕಲ್ಲು ಎಸೆಯೋದು, ಬರೀ ಇಂಥವೇ ನಿನ್ನವು. ಬಾರೋ ಬಾರ ಅಪ್ನ. ಅಜ್ಜಿಯೇ ಅಜ್ಜಿಯೇ ನನ್ನ ಮುದ್ದು ಅಜ್ಜಿಯೇ, ಮೊಮ್ಮಗನ ಬೆನ್ನಿನ ಕೂಸುಮರಿ ಬೊಂಬೆಯೇ, ಕೋಪ ಬಿಡು ನಗುವ ವರ ಕೊಡು, ಮಾತಾಡು ಮಂದಾರವೇ, ನೀ ಮುನಿಸಲು ಒಂದು ಅಂದ ಇದೆ, ಮೌನನು ಬಂಗಾರವೇ, ಬೆನ್ನ ನೇರಿಕೋ ನನ್ನ ಕುದುರೆ ಮಾಡಿಕೋ, ಚಾಟಿ ತೆಗೆದುಕೋ ನಾಕು ಕೊಟ್ಟು ಹಿಡಿದುಕೋ, ನಿನ್ನ ಮಾತು ಕೇಳಿ ಓಡಿ ನೆಗೆಯುವ ಅಜ್ಜಿಯೇ ಅಜ್ಜಿಯೇ ನನ್ನ ಮುದ್ದು ಅಜ್ಜಿಯೇ. ನನ್ ಕರೇ ಬಂಗಾರ ನೀನು. ಮನ್ಸಾಗ ಎಂತ ಸಿಟ್ಟಿದ್ರು ಆಡು ಪಾಡಿ ಹೇಳ್ಬಿಟ್ಟು ತಣ್ಣಗೆ ಮಾಡಿಬಿಡ್ತಾನೆ. ಅದಕ್ಕೆ ನಿನ್ನ ಹಂಗಿನ ಕಡ್ಕೊಂಡು ತಿಂಬನೆ ಅನ್ನಿಸ್ಬಿಡ್ತೈತೆ ನನ್ನ ತಲೆನ. ಎಲ್ಲ ಪಾಪ ನಿಮ್ಮ ಅಪ್ಪ ಎಲ್ಲ? ಅಜ್ಜಿ ಅಪ್ಪಯ್ಯ ಗೊತ್ತಾಯ್ತೆ, ಗೌಡ್ರು ಬೋರ್ ತಾತ ಅಪ್ಪಯ್ಯನು ನಂದೀಶಣ್ಣ ಅಂಗಡಿ ತಾಯಿ ಮಾತಾಡ್ಕೊಂಡು ಕುಂತಿದ್ರು, ನಾನು ಹೋಗಿ ಕರೆದೆ, ಆಗ ಗೊತ್ತಾಯ್ತು ಅಪ್ಪಯ್ಯ. ಹ್ಞೂ ಸರಿ ಸರಿ, ಬರ್ಲಿ ಬರ್ಲಿ. ಅಜ್ಜಿ ಅಜ್ಜಿ ಅಲ್ಲಿ ರಂಗಶಮಣೆಯರ ಮಂತಗೆ ಹೊಸ್ಕೆ ಆಗ್ತಾ ಇದ್ದಾರೆ, ನಾನು ಅಲ್ಲಿಗೆ ಹೋಗ್ತೀನಿ ಕಣಜ್ಜಿ. ಪಾಪ ಅಂತತಕ್ಕೆಲ್ಲ ಗಂಡು ಮಕ್ಳು ಹೋಗ್ಬಾರ್ದು ಕಳ್ಳ, ಹೆಂಗುಸ್ರು ಅಷ್ಟೇ ಹೋಗೋದು, ಸುಮ್ನಿರಪ್ಪ ಹೋಗ್ಬಾರ್ದಲ್ಗೆಲ್ಲ. ಸುಮ್ಕಿರೋಜಿ ಏನಾಗಲ್ಲ, ವಸಂತ ಪ್ರದೀಪ ಎಲ್ಲರೂ ಇದ್ದಾರೆ, ಮಹೇಶ್ ಅವರೆಲ್ಲ. ನಾನು ಹೋಗ್ತೀನಿ, ಹೋಗು ನೀನ್ ನನ್ನ ಮಾತಲ್ಲಿ ಕೇಳಚ್ಚ, ಹೋಗು ಹೋಗು. ಅಕ್ಕ ಚೆನ್ನಾಗಿದ್ದೀರಣ ಅಕ್ಕ? ಆಶಾಕ ಎಷ್ಟೊತ್ತಾಯ್ತು ಬಂದು? ನಾನಲ್ಲಿ ಟೀ ಅಂಗಡಿ ತೆಗಿದ್ದೆ, ಗೊತ್ತಾಗಲಿಲ್ಲ ಬಂದಿದ್ದು. ಎಷ್ಟೊತ್ತಾಯ್ತು ಅಕ್ಕ ಬಂದು?
ಅಣ್ಣ ಎಲ್ಲರೂ ಚೆನ್ನಾಗಿದ್ದಾರ? ಹೈ ಕುಡ್ದಿದ್ಯಾ ನನ್ನ ಮಗನೇ, ನೆಟ್ಟಿಗೆ ಮಾತಾಡ ತೊದ್ಲಿಸ್ಬೇಡ, ತಿರ್ಗಿ ಆಡ್ಕೊಂಡು ಹೋಗ್ತಾರೆ. ಹ್ಞೂ ಅಣ್ಣ ಚೆನ್ನಾಗಿದ್ದೀವಿ, ನೀವೆಲ್ಲ ಚೆನ್ನಾಗಿದ್ದೀರಲ್ವಾ? ಏನೋ ಅಮ್ಮ ಈ ಬಿಸಿಲಾಗಿಂದ ಏನು ಚೆನ್ನಾಗಿರಕ್ಕಾಕೈತೇಳು ಹಳ್ಳಿಯಾಗಿ. ಮನೆಯಿಂದ ಹೊರಗೆ ಹೆಜ್ಜೆ ಇಕ್ಕಿರ್ ನಿಗಿ 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 ಉರಿತೈತಿ ಬಿಸಿಲು, ಇನ್ನೇನು ಚೆನ್ನಾಗಿರೋದು? ಹೆಂಗ ನಡ್ಕೊಂಡು ಹೋಗೈತಿ. ಏನಕ್ಕ ಸಮಾಚಾರ ಬಂದಿದ್ದು? ಏನು ದೇವ್ರಿಗೆ ಇವ್ರು ಮಾಡ್ತಾ ಇದ್ದೀರೋ? ಇಲ್ಲ ಅಣ್ಣ, ದೇವ್ರೇನು ಮಾಡ್ತಿಲ್ಲ. ಅದೇ ಇವಾಗ ಬೇಸಿಗೆ ರಜೆ ಇದೆಯಲ್ವಾ, ಅದಕ್ಕೆ ಸುಶೀಲನು ಮಂಜುನು ಒಂದಷ್ಟು ದಿನ ತುಮಕೂರಿಗೆ ಕರ್ಕೊಂಡು ಹೋಗೋಣ ಅಂತ. ಪಾಪ ಅವರು ಎಲ್ಗೂ ಹೋಗಲ್ಲ. ಲಾಸ್ಟ್ ಟೈಮು ಬಂದು ಸ್ವಲ್ಪ ದಿನನೇ ಇದ್ದರು, ಈಗ ಒಂದು ವಾರ 15 ದಿನ ಇದ್ದು ಬರ್ತಾರೆ. ಅವ್ರ ಅಣ್ಣನೂ ಹೇಳಿ ಕಳಿಸಿದ್ರು, ಸುಶೀಲಮ್ಮರ ಅಣ್ಣ, ಹೋಗಿ ಕರ್ಕೊಂಡು ಹೋಗು ಅಂತ. ಅದಕ್ಕೆ ನಾನು ಬಂದೆ. ಕಳಿಸ್ಕೊಡಿ ಅಣ್ಣ. ಅಯ್ಯೋ ದೇವ್ರೆ, ನನ್ನ ಮಾತೇನಮ್ಮ ಕೇಳೋದು? ಯಾರು ನನ್ನ ಮಾತು ಕೇಳ್ತಾರೆ ಹೇಳು? ನಮ್ಮನೆಗೆ ಒಂದು ಹೈಕಮಾಂಡ್ ಐತಿ, ಹೈಕಮಾಂಡ್. ಪುಟ್ರಂಗಮ್ಮ ಇಸ್ ದ ಲೀಡರ್ ಇನ್ ಅವರ್ ಹೌಸ್. ಸೊ ಪುಟ್ರಂಗಮ್ಮವ್ರು ಏನು ಡಿಸೈಡ್ ಮಾಡ್ತಾರೋ ಅದಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಷ್ಟೇ. ನಾನಿನ್ನೇನು ಬೇರೆದೇನೋ ಮಾಡೋಕೆ ಹೋಗಲ್ಲ ಕಣಮ್ಮ. ಅವ್ರು ಹೆಂಗೆ ಹೇಳ್ತಾರೋ ಹಂಗೆ. ಇದ್ಯಾಕಲ್ಲ ಸೀನಪ್ಪ ಹಿಂಗಂತೀಯ? ನಿನ್ನ ಹೆಂಡತಿ ನೀನು ಕಳ್ಸೋದು ಬಿಡೋದು ನಿನ್ನ ಜವಾಬ್ದಾರಿ ಅಲ್ವಲ್ಲ? ನನ್ನ ಮೇಲೆ ಹಾಕಲ್ಲ ಎತ್ತಾಕ್ತಿ ಅದನ್ನ. ಯಮ್ಮ ನಮ್ಮ ತಾಯಣೆಗೂ ನಾನು ಹೇಳ್ತಾ ಇದ್ದೀನಿ, ನಾನೇನು ಬೇಜಾರಾಗಿ ಹೇಳ್ತಿಲ್ಲ. ಈಗ ಕಳಿಸೋದು ಬಿಡೋದು ಎಲ್ಲನ ಅತ್ತೆ ಸೊಸೆಗೆ ಬಿಟ್ಟಿದ್ದು. ಈಗಳಕ್ಕ ಆಶಾಕ ಒಂದು ಮಾತು ಹೇಳ್ತೀನಿ, ನಾನು ಮನಸ್ಸಿನಿಂದ ಹೇಳ್ತಿರೋ ಮಾತಿದು. ಬೇರೆಯವ್ರ ಮನೆ ಥರ ನಮ್ಮ ಮನೆಗೆ ಅತ್ತೆ ಸೊಸೆ ಹಾವು ಮುಂಗಿಸಿ ಥರ ಏನು ಕಿತ್ತಾಡಲ್ಲ. ದೀಸ್ ಟೂ ಲೇಡೀಸ್ ಆರ್ ಲೈಕ್ ಎ ಫ್ರೆಂಡ್ಸ್. ಇಬ್ಬರು ಸ್ನೇಹಿತರಿದ್ದಂಗಿದ್ದಾರೆ, ಜೊತೆಗಾರರಿದ್ದಂಗೆ. ಅದಕ್ಕೆ ಅವರಿಬ್ರು ಹೊಂದಾವಣಿಗೆ ಮಾತಾಡ್ಕೊಂಡು ಏನು ಬೇಕಾದ್ರೂ ಮಾಡ್ಕೋಬೋದು. ಬೆಂಗಳೂರ್ಗನ ಹೋಗ್ಲಿ, ತುಮಕೂರ್ಗನ ಹೋಗ್ಲಿ, ನನಗೇನು ಹೇಳು, ಒತ್ತುತ್ಕೋ ಒಂದೊಂದಿಟ್ಟು ಮುಂಬೈಕಿ ಬಿಟ್ರೆ ಅಷ್ಟೇ ಸಾಕು, ನನಗೆ ಇನ್ನೇನೋ ಬೇಡ. ಯಮ್ಮ ನೀನು ನಿನ್ನ ಸೊಸೆನ ಬೆಂಗಳೂರ್ಗನ ಕಳಿಸು, ತುಮಕೂರ್ಗನ ಕಳಿಸು. ಇಲ್ಲ ಈಗ ಇರಾಕು ಯುದ್ಧ ನಡೀತಾ ಐತಲ್ಲ, ಇವಾಗ ನಿಂತೈತೆ, ನಡಿಬೇಕಾರೆ ಅಲ್ಗನ ಕಳಿಸು, ನನಗೇನು ಬೇಜಾರಿಲ್ಲ. ಅದೇ ಅಯ್ಯಪ್ಪ ಇವಾಗ ಗಮ್ತೈತೆ, ಆಮೇಲೆ ಎಲ್ಲರೂ ಹೋದ್ಮೇಲೆ ನನ್ನ ಮೇಲೆ ರೇಗ್ತೈತೆ. ಅದಕ್ಕೆ ಅಯ್ಯಪ್ಪನ ಬಾಯಿಂದನೇ ಒಂದು ಮಾತು ಬರಲಿ ಹೋಗ್ಲಿ ಅಂತಾನೆ. ಹೇಳು, ನಾನು ಹಬ್ಬ ಕಳ್ಕೊಂಡೆ ಹೋಗ್ತೀನಿ, ಸೋಮವಾರ ಬೈನಲ್ಲೇ ಹೋಗ್ತೀನಿ. ಹೇಳಂಗಂತ ಅಯ್ಯಪ್ಪಗೆ ನೀನೊಂದು ಮಾತು ಹಂಗನ್ನಲ್ಲ ಸೀನಾ ಅಂತಾನೆ. ಸೀನಪ್ಪ ಹಂಗಲ್ಲ ಕಣೋ, ಒಂದು ಮಾತು ನೀನು ಹೋಗಮ್ಮ ಅಥವಾ ಬೇಡಮ್ಮ ಅಂತ ಹೇಳಿರೆ ಅವಳಿಗೂ ಸಮಾಧಾನ ಆಕೈತಿ. ತಿರುಗು ನೀನು ಅತ್ತೆ ಕೇಳ್ಕೊಂಡು ಹೋಗು, ಮಾಮನ್ ಕೇಳ್ಕೊಂಡು ಹೋಗು ಅಂದ್ರೆ ಸರಿಯಾಗಲ್ಲ ಅಲ್ಲ. ಅವಳೇ ಇವತ್ತಲೇ ಹೋಗಲ್ಲ, ಈ ಬಸವನ ಹಬ್ಬ ಮುಗಿಸ್ಕೊಂಡೇನ ಸೋಮವಾರ ಕಳ್ಕೊಂಡೆ ಹೋಗ್ಕಳೆ. ಅದಕ್ಕೆ ನೀನೊಂದು ಮಾತು ಹೇಳ, ಅವಳು ಸಮಾಧಾನದಾಗ ಹೋಗಕ್ಕೂ ಬಿಡಕ್ಕೂ. ಮಮ್ಮಿ, ಐ ಆಮ್ ಸೇಯಿಂಗ್ ಅಗೈನ್ ಆ್ಯಂಡ್ ಅಗೈನ್, ಯುವರ್ order or your what you call decision is good and right for our family. So ನಿನ್ನ ಮಾತೆ ಶಾಸನ ಅಷ್ಟೇ ನಾನು ಹೇಳೋದು. ಹೋಗ್ಲಿ ಬಿಡು ಪಾಪ, ಅವಳಿಂದ ಎಲ್ಗೋದಾಳು. ಇನ್ನೇನು ಅವ್ರ ಅಪ್ಪ ಬಂದು ಕರ್ಕೊಂಡು ಹೋಗಲ್ಲ, ಅವ್ರ ಅಣ್ಣ ಊರಿಗೆ ಕರ್ಕೊಂಡು ಹೋಗಲ್ಲ. ಪಾಪ ಅವ್ರು ದೊಡ್ಡಪ್ಪನ ಮಗನಾದರೂ ಕರೀತಾ ಇದ್ದಾನೆ, ಪ್ರಕಾಶ ಅಣ್ಣ, ಕರ್ಕೊಂಡು ಹೋಗ್ಲಿ ಬಿಡು. ಅಮ್ಮ ಆಸಮ್ಮ ಹಿಂಗಂತೀನಿ ಅಂತಲ್ಲಿ ಬೇಜಾರು ಮಾಡ್ಕೋಬೇಡ್ರಿ. ಈ ಕಾಲದಾಗ ನಿಮ್ಮಂಥವ್ರು ಇರೋದು ಭಾಳ ಅಪರೂಪ ಕಣಮ್ಮ. ಅಯ್ಯೋ ಸ್ವಂತ ಅಕ್ಕ ತಂಗಿಯರ್ನೇನ ನೋಡ್ಕೊಂಬಲ್ಲಾರರು ಜನ ಇವಾಗ. ಅಂಥದ್ರಾಗೆ ದೊಡ್ಡಪ್ಪ ಸಿಗಪ್ಪನ ಮಕ್ಕಳನ್ನು ಕರ್ಕೊಂಡೋಗಿ ರಾಜ್ಯದಾಗ ಕಳಿಸ್ತಿರಲ್ಲ. ನನ್ನ ಹೆಂಡ್ತಿಗೆ ತವ್ರ ಮನೆ ಸಿಕ್ಕದೆ ಹಿಂಗೆ ಆಗಿಬಿಟ್ಟೈತಿ ಬಿಡಮ್ಮ. ನನಗಷ್ಟೇ ಖುಷಿ ಕಣಮ್ಮ. ಸೀನಣ್ಣ, ಏನು ಗೊತ್ತಾ, ಹೆಣ್ಮಕ್ಳಿಗೆ ತವ್ರ ಮನೇನೆ ಅಲ್ವಾ ಬಂಗಾರ. ಗಂಡನ ಮನೇಲಿ ಎಷ್ಟೇ ಪ್ರೀತಿ ಇದ್ರು, ತವ್ರ ಮನೇಲಿ ಬಡತನ ಇದ್ರು, ಆ ತವ್ರ ಮನೆಗೆ ಹೋದಾಗಲೇ ಹೆಣ್ಮಕ್ಳಿಗೆ ಎಷ್ಟೋ ಒಂದು ಖುಷಿ, ಸಮಾಧಾನ, ನೆಮ್ಮದಿ ಸಿಗೋದು. ಆಯಿತು ಸೀನಣ್ಣ, ಈಗ ಸೋಮವಾರ ಕರ್ಕೊಂಡು ಹೋಗ್ತೀನಿ ನಾನು. ಇಲ್ಲ ಅವಳನ್ನ ಬಸ್ ಸ್ಟ್ಯಾಂಡಿಗೆ ಬಿಡಿ ಶಿರಾದಲ್ಲಿ, ನಾನು ಅಲ್ಲಿ ತುಮಕೂರಲ್ಲಿ ಕರ್ಕೊಂಡು ಹೋಗ್ತೀನಿ ಬಂದು, ಸರಿನಾ? ಆಯಿತು ಕಣಮ್ಮ, ನಾನು ಕರ್ಕೊಂಡು ಬರ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ. ಸಾಧ್ಯವಾದರೂ ನಾನು ಬರ್ತೀನಿ ಅವಳ ಜೊತೆಗೆ.
ಇಲ್ಲಾಂದ್ರೆ ಸಿರಾಕ್ ಹೋಗಿ ಬಸ್ ಹತ್ಸಿ ಕಳಿಸ್ತೀನಿ. ಹ್ಞೂ ಅಮ್ಮಯ್ಯ, ಇನ್ನೊಂದು ಮಾತು, ಇವತ್ತು ನೀನು ಇದ್ದೋಗಮ್ಮ, ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಬತ್ತೀನಿ, ಉಂಡು ಎದ್ದಾಗ ಹೋಗಿವಿಂತೆ ಹೋಗ್ಬೇಡಿ ಒಳ್ಳೆನ, ಹೆಂಗ ಕೋಳಿ ಕಟ್ ಮಾಡಿಸ್ಕೊಂಬರ್ತೀನಿ. ಇಲ್ಲ ಸೀನಣ್ಣ, ನಾನು ಹೋಗ್ಬೇಕು. ಯಾಕಂದ್ರೆ ಪಾಪ ಅವರು ಒಬ್ಬರೇ ಇರ್ತಾರೆ, ಅವ್ರಿಗೆ ಊಟ ತಿಂಡಿ ಎಲ್ಲ ಕಷ್ಟ ಆಗುತ್ತೆ. ನಾನು ಹೊರಡ್ತೀನಿ. ಅಮ್ಮನೇ, ಆಶಮ್ಮ, ಇರಮ್ಮ ಇವತ್ತು ಒಂದಿನ ಎದ್ದಿದ್ದ ಹಾಸ್ಗೆಲ್ಲ ಬೇಕಾರೆ ಸಿರಾಕ್ ಬಿಟ್ಟು ಬರ್ತಾರೆ ನಮ್ಮ ಸೀನಪ್ಪ. ಇರು, ಕೋಳಿ ಗಿಳಿ ಮಾಡ್ತಾರೆ, ಊಟ ಮಾಡ್ಕೊಂಡು ಹೋಗಿವಿಂತೆ. ಅಪರೂಪಕ್ಕೆ ಬಂದಿದ್ಯಾ ಪುಟ್ರಂಗಜ್ಜಿ, ನಾನು ಹೇಳಿಸ್ಕೊಳ ಅಂತವಳ. ಅದೇ ಪಾಪ ಅವರು ಒಬ್ಬರೇ ಇರ್ತಾರೆ, ಬೆಳಿಗ್ಗೆ ಬೇರೆ ಡ್ಯೂಟಿಗೆ ಹೋಗ್ಬೇಕು, ಕಷ್ಟ ಆಗುತ್ತೆ. ಅದಕ್ಕೆ ನಾನು ಹೊರಡ್ತೀನಿ. ಸುಶೀಲಾ, ನಾನು ಬರ್ತೀನಿ ಕಣೆ. ಹ್ಞೂ ಸರಿ ಅದಕ್ಕೆ ಆಯ್ತು. ಸೋಮವಾರ ಬೈಗಿಂತಕೆ ಇಲ್ಲ, ಸೋಮವಾರ ಬೈನಾಗಲೇ ಬರ್ತೀವಿ. ಮಂಗಳವಾರ ಬರೋಕ್ಕೆ ಮಂಗಳವಾರ, ಸೋಮವಾರ ಬೈಗಿಂತಕೆ ಬರ್ತೀವಿ ಹೇಳು. ಆಯಿತು ಸುಶೀಲಾ. ಸುಶೀಲಾ, ಪುಟ್ಟಂಗಜ್ಜಿ, ನಾನು ಬರ್ತೀನಿ. ರಂಗಪ್ಪ ತಾತ, ಸೀನಪ್ಪಣ್ಣ, ನಾನು ಬರ್ತೀನಿ. ಸರಿ ಕಣಮ್ಮ, ಒಳ್ಳೇದಾರಿ, ಹೋಗ್ಬರ್ರಿ.